ब्राह्मीं च वैष्णवीं भद्रां षड्भुजां च चतुर्मुखां त्रिनेत्रां। ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಸಂಧ್ಯಾ ವರ್ಲ್ಡ್ ಜೋನ್ ಚಾನಲ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ದಕ್ಕೆ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ದೇವಸ್ಥಾನ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ, ಪಂಚಮುಖಿ ಗಾಯತ್ರಿ ದೇವಿ ದೇವಸ್ಥಾನ ಅಂತ. ಹಾಗಾಗಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಮುಂಚೆನೇ ಎದ್ದು, ಶುಕ್ರವಾರ ಬೇರೆ ಬೆಳಿಗ್ಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಮಾಡಿಕೊಂಡೆ. ಫಸ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಮಾಡಿಕೊಂಡೆ. ಈಗ ನಾನು ದೇವ್ರ ಪೂಜೆ ಆದ ತಕ್ಷಣವೇ ನಾನು ಟೀ ಕುಡ್ಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟೆ. ಸೊ ಬಸ್ಸಲ್ಲಿ ಹೊರಟೆ ಯಶವಂತಪುರಕ್ಕೆ. ಇದು ಯಶವಂತಪುರದಲ್ಲಿರೋದು ದೇವಸ್ಥಾನ. ಇದೇ ನೋಡಿ ಗಾಯತ್ರಿ ದೇವಿ, ಪಂಚಮುಖಿ ಗಾಯತ್ರಿ ದೇವಿ ದೇವಸ್ಥಾನ ಅಂತ ಕರೀತಾರೆ. ಸೊ ಇಲ್ಲಿ ಯಶವಂತಪುರ ಸರ್ಕಲಲ್ಲಿದೆ. ಲಾಸ್ಟ್ ಟೈಮು ಒಂದು ನಾನು ವಿಡಿಯೋ ಮಾಡಿ ಹಾಕಿದ್ದೆ ಈ ದೇವಸ್ಥಾನದ್ದು. ಸೊ ನೋಡ್ಬೋದು, ದೊಡ್ಡ ಇದೆ ದೇವಸ್ಥಾನ. ಇಲ್ಲಿ ಒಂದು ವೆಂಕಟೇಶ್ವರ ಮೂರ್ತಿ ದೇವ್ರನ್ನ ಕುಳಿಸಿದ್ದಾರೆ, ಹಾಗೆ ಶಿವಲಿಂಗ ಮೂರ್ತಿನೂ ಕುಳಿಸಿಟ್ಟಿರ್ತಾರೆ. ಸೊ ಇದು ಯಾವಾಗಲೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿಟ್ಟಿರ್ತಾರೆ, ನೋಡಲಿಕ್ಕೆ ಖುಷಿಯಾಗತ್ತೆ. ಸೊ ಹಾಗೆ ಮುಂದೆ ಬರ್ತಾ ಇದ್ದಂಗೆ ಗಣಪತಿಯನ್ನು ಕುಳಿಸಿದ್ದಾರೆ ಇಲ್ಲಿ. ಸೊ ಗಣಪತಿ ಮೂರ್ತಿನೂ ಕುಳಿಸಿಟ್ಟಿರ್ತಾರೆ, ಎದುರಿಗೆ ಇದೆ ಇದು. ಇದೇ ನೋಡಿ ಗಾಯತ್ರಿ ದೇವಿ, ಪಂಚಮುಖಿ ಗಾಯತ್ರಿ ದೇವಿ ಅಂತ ಕರೀತಾರೆ ನೋಡಿ. ब्राह्मीं च वैष्णवीं भद्रां षड्भुजां च चतुर्मुखां त्रिनेत्रां च त्रिशूलां च पद्मचक्रगदाधरां. ದೇವಿ ದರ್ಶನ ಪಡ್ಕೊಂಡು ಹಾಗೆ ಒಳಗಡೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಲಿಂಗ ಕುಳಿಸಿಟ್ಟಿದ್ದಾರೆ, ಶಿವಲಿಂಗಗಳನ್ನು. ಚೆನ್ನಾಗಿ ಡೆಕೋರೇಷನ್ ಮಾಡಿ ಶಿವಲಿಂಗನ ಕುಳಿಸಿಟ್ಟಿದ್ದಾರೆ. ಹಾಗೆ ಪ್ರಸಾದ ತೊಗೊಂಡ್ವಿ. ಪ್ರಸಾದ ಅಂತೂ ಭಾರಿ ಚೆನ್ನಾಗಿತ್ತು. ಎಲ್ಲೇ ಹೋದರೂ ದೇವ್ರ ಪ್ರಸಾದ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಹಾಗೆ ದೇವಸ್ಥಾನ ತುಂಬ ಒಂದು ರೌಂಡ್ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ದರ್ಶನ ಆಯಿತು. ಅದು ಖುಷಿ ಆಯಿತು. ಶುಕ್ರವಾರ ಬೇರೆ ತಾಯಿ ದರ್ಶನ ಬೇರೆ ಆಯಿತು. ಹಾಗೆ ನಾನು ದರ್ಶನ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ರಿಟರ್ನ್ ಆದೆ. ನೋಡಿದ್ರಲ್ಲ ದೇವಸ್ಥಾನ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೀವು ಕೂಡ ಹೋಗಿದ್ರಾ ಅಂತ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.